ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಚೈತ್ರ. ಸೊ ಇವತ್ತು ನಾನು ಒಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ. ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ನಾನು ನನ್ನ PCOS ಜರ್ನಿ ಬಗ್ಗೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ನಾನು ಪ್ರೊಫೆಷ್ನಲ್ ಅಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್, ನಾನು ಏನು ಯಾವ ಥರ PCOS ಇಂದ ಪ್ರೆಗ್ನೆನ್ಸಿವರೆಗೂ ಯಾವ ಥರ ನನ್ನ ಜರ್ನಿ ಇತ್ತು ಆ್ಯಂಡ್ ಏನೆಲ್ಲ ನಾನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ, ಏನು ಗೊತ್ತಾ, ಇಟ್ ಕ್ಯಾನ್ ಹೆಲ್ಪ್, ಒಂದು ಸ್ವಲ್ಪ ಜನಗಾದರೂ ಹೆಲ್ಪ್ ಆಗ್ಬೋದು. ಕೆಲವ್ರಿಗೆ ಏನು ಗೊತ್ತಿರಲ್ಲ. ಸೊ ಅವ್ರಿಗಂತ ಐ ಥಾಟ್ ಲೆಟ್ ಮಿ ಡೂ ದಿಸ್ ವಿಡಿಯೋ ಅಂತ. ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಏನು ಪ್ರೊಫೆಷ್ನಲ್ ಅಲ್ಲ. ಸೊ ಐ ವಿಲ್ ಟೆಲ್ ಯು ವಾಟ್ ಐ ಡಿಡ್. ನಾನು ಏನು ಮಾಡಿದೆ, ಇದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗತ್ತಾ ಇಲ್ವಾ, ಅಥವಾ ಪ್ರೆಗ್ನೆನ್ಸಿ ನೀವು ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಏನು ಮಾಡಬೇಕು, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ತಿಳಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ತಿಳಿಸಿ ನನಗೆ ನಿಮ್ಮ ಅನಿಸಿಕೆಗಳನ್ನು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ನಾವು ಅರ್ಥ ಮಾಡೋಣ PCOS ಅಂದರೆ ಏನು. ಸೊ ಇಟ್ ಈಸ್ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಅ ಹಾರ್ಮೋನಲ್ ಡಿಸಾರ್ಡರ್ ಆ್ಯಂಡ್ ಇದರಲ್ಲಿ ನಮ್ಮ ಓವರೀಸ್ ಏನಿದೆ ಅದು ಮೇಲ್ ಹಾರ್ಮೋನ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಿಚ್ ಲೀಡ್ಸ್ ಟು ನಮ್ಮ ಹೇರ್ ಗ್ರೋತ್ ಆಗ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು, ಆ್ಯಕ್ನೆ ಆ್ಯಂಡ್ ತುಂಬ ವಿಷಯಗಳು ಆಗುತ್ತೆ ಈ ಸಿಂಡ್ರೋಮ್ ಇದ್ದರೆ. ಆ್ಯಂಡ್ ಇದರ ಮೇನ್ ರಿಸ್ಕ್ ಏನಂದರೆ ನಿಮಗೆ ಮಕ್ಕಳಾಗಲ್ಲ. ಯಾಕಂದರೆ ಪೀರಿಯಡ್ಸ್ ಇರಲ್ಲ ಅಲ್ವಾ. ಸೊ ಮಕ್ಕಳಾಗೋ ಚಾನ್ಸಸ್ ತುಂಬ ಕಡಿಮೆ ಆ್ಯಂಡ್ ತುಂಬ ಕಷ್ಟ. ಸೊ ಇದರ ಮೇನ್ ಹುಡುಗಿಯರಿಗೆ ಇದು ತುಂಬ ಅಂದರೆ ತುಂಬ ಜನ ಹುಡುಗಿಯರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಐ ಥಿಂಕ್ ನನಗೆ ಗೊತ್ತಾದಾಗ ಆಗ ಅಷ್ಟೊಂದು ನನಗೆ ಐಡಿಯಾನೇ ಇರಲಿಲ್ಲ PCOS PCOD ಏನಿದು ಅಂತ. ಸೊ ನನಗೆ ಐ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ನನಗೆ ಆಲ್ವೇಸ್ ಫ್ರಮ್ ಚೈಲ್ಡ್ಹುಡ್ ನನ್ನ ಪೀರಿಯಡ್ಸ್ ಇರ್ರೆಗ್ಯುಲರೇ ಇತ್ತು. ನನಗೆ ಸ್ಟಾರ್ಟ್ ಆಗಿದ್ದೂ ತುಂಬಾ ಅಂದರೆ ಲೇಟ್ ಆ್ಯಂಡ್ ದೆನ್ ಪ್ರಾಪರ್ ಪೀರಿಯಡ್ ಥರ ಆಗಿರಲಿಲ್ಲ. ಸೊ ಐ ಕನ್ಸಲ್ಟೆಡ್ ಅ ಡಾಕ್ಟರ್ ಆ ಟೈಮಲ್ಲಿ. ಐ ಥಿಂಕ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್. ಸೊ ಡಾಕ್ಟರ್ ಸೈಡ್ ಇಟ್ಸ್ ಫೈನ್, ಸ್ಟಾರ್ಟಿಂಗಲ್ಲಿ ಏನಾಗಲ್ಲ ಆ ಥರ ಈ ಥರ. ಸೊ ಐ ವಾಸ್ ಲೈಕ್ ಓಕೆ ಅಂತ ಕಂಟಿನ್ಯೂ ಆಯಿತು. ಬಟ್ ನನ್ನ ಪೀರಿಯಡ್ಸ್ ಏನಂದರೆ ಯಾವಾಗಲೂ ನನಗೆ 1-2 ಡೇಸ್ ಮ್ಯಾಕ್ಸಿಮಮ್ ಫ್ಲೋನೂ ಇಲ್ಲ. ವೆನ್ ಐ ಹಿಯರ್ ಬೇರೆಯವ್ರು ನಂಗೆ ಹೇಳಿದಾಗ, ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳಿದಾಗ, ಅಯ್ಯೋ ನಮಗೆ ಇಷ್ಟೊಂದು ಫ್ಲೋ ಇದೆ, ಅಷ್ಟೊಂದು ಫ್ಲೋ ಇದೆ, ಐ ಯೂಸ್ ಟು ಫೀಲ್ ನಾನು ತುಂಬಾ ಲಕ್ಕಿ, ನನಗೆ ಪೀರಿಯಡ್ಸೇ ಆಗ್ತಾ ಇಲ್ಲ, ಅಂದರೆ ಕರೆಕ್ಟಾಗಿ ತುಂಬ ಫ್ಲೋ ಇಲ್ಲ ಅದು ಇದು ಅಂತ. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಪೇನ್ ಅಂತೂ ಖಂಡಿತ ಝೀರೋ, ಪೇನ್ ಇರಲೇ ಇಲ್ಲ. ನನಗೆ ಪೀರಿಯಡ್ಸ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲರೂ ಹೇಳ್ತಿದ್ರು ಫ್ರೆಂಡ್ಸ್ಗಳೆಲ್ಲ, ಯು ಆರ್ ಸೋ ಲಕ್ಕಿ ಅಲ್ವಾ, ನಿಂಗೆ ಗೊತ್ತೇ ಆಗಲ್ಲ ಚಾನ್ಸ್ ಅದು ಇದು ಅಂತ. ಬಟ್ ದೆನ್ ವೆನ್ ಐ ರೀಚ್ಡ್ ಇಂಜಿನಿಯರಿಂಗ್ ಅಲ್ವಾ, ಸೊ ಆ ಟೈಮಲ್ಲಿ ನನಗೆ ಪೇನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಪೀರಿಯಡ್ಸಲ್ಲಿ ತುಂಬ ಪೇನು, ತಲೆ ಸುತ್ತು ಬರೋ ಥರ ಪೇನ್ ಆಗ್ತಾಯಿತ್ತು. ಸೊ ಐ ಸ್ಟಾರ್ಟೆಡ್ ಟೇಕಿಂಗ್ ಮೆಡಿಸಿನ್ ಫಾರ್ ದ್ಯಾಟ್, ಅದು ಇದು ಆಗ್ತಾ ಹೋಯಿತು. ಆ್ಯಂಡ್ ಪೀರಿಯಡ್ಸ್ ವಾಸ್ ನಾಟ್ ರೆಗ್ಯುಲರ್, ಅಂದರೆ ಎವ್ರಿ ಮಂತ್ ಬರ್ತಾ ಇರಲಿಲ್ಲ. ಲೈಕ್ 40 days 50 days ಡಿಲೇ. ಐ ಡಿಂಟ್ ಬಾದರ್, ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಓಕೆ, ಇದು ನಾರ್ಮಲ್ ಅನಿಸುತ್ತೆ. ಸೊ ನಮ್ಗೆ ಆ ಟೈಮಲ್ಲಿ ಗೊತ್ತೇ ಇಲ್ಲ ಡಾಕ್ಟರ್ಗೆ ಹೋಗಬೇಕು, ಮತ್ತು ಈ ಥರ ಸಿಂಡ್ರೋಮ್ಸ್ ಇದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಸೊ ಇಂಜಿನಿಯರಿಂಗ್ ಆಗ್ತಾ ಹೋಯಿತು. ನಾನು ಒಂದ್ಸಲ ಐ ಥಿಂಕ್ 1-2 ವೈಸ್ ಡಾಕ್ಟರ್ ಹತ್ರ ತೋರಿಸ್ದೆ. ದೇ ವೇ ಲೈಕ್ ಇಟ್ಸ್ ಫೈನ್, ನಿಮಗೆ ಮದುವೆ ಆದಾಗ ಐ ಥಿಂಕ್ ಇಟ್ಸ್ ಗುಡ್, ಇಟ್ಸ್ ಆಲ್ವೇಸ್ ಇದು ನಾವು ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಇರ್ತಾರೆ, ಜಸ್ಟ್ ಇಲ್ಲ ಏನಾಗಲ್ಲ, ನೀವು ಇನ್ನು ಮದುವೆ ಆಗಿಲ್ಲ ಅಲ್ವಾ, ಸೊ ಆಗ ಬನ್ನಿ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ಇದು ನಾರ್ಮಲ್ ಅಲ್ಲ, ಡಾಕ್ಟರೇ ಹೇಳ್ತಾ ಇದ್ದಾರೆ, ಈಗ ನಾವು ಯಾಕೆ ಅದ್ರ ಒಳಗಡೆ ಹೋಗಿ ರಿಸರ್ಚ್ ಮಾಡೋಣ. ಸೊ ಅಷ್ಟುದೆಲ್ಲ ತಲೆಯಲ್ಲಿ ಬಂದಿರಲಿಲ್ಲ. ಸೊ ಇಟ್ ವಾಸ್ ನಾರ್ಮಲ್ ಆ್ಯಂಡ್ ಹೀಗೆ ಕಂಟಿನ್ಯೂ ಆಯಿತು. ಸೊ ಐ ಗಾಟ್ ಮ್ಯಾರಿಡ್ ಇನ್ 2019. ಸೊ ಈವನ್ ಆಫ್ಟರ್ ದ್ಯಾಟ್ ನನ್ನ ಪೀರಿಯಡ್ಸ್ ಇರ್ರೆಗ್ಯುಲರೇ ಆಗಿತ್ತು. ಆಗಲೂ ನಾನು ಬಾದರೇ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಏನಾಯಿತು, ಹೀಗೆ ಹೋಗ್ತಾ ಏನಾಗುತ್ತೆ ಅಂದರೆ ಈ ಕಂಡೀಷನಲ್ಲಿ ಕೆಲವೊಂದು ಸಲ ನಮ್ಮ ಯೂಟ್ರಸಲ್ಲಿ ಓವರೀಸಲ್ಲಿ ಸಿಸ್ಟ್ಗಳು ಫಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ ಥರ ಆಗೋವಾಗ ಏನಾಯಿತು, ನನಗೆ ಒಂದು ಸಲ ನನ್ನ ಬ್ರೆಸ್ಟಲ್ಲಿ ಏನೋ ಒಂದು ಲಂಪ್ ಥರ ನನಗೆ ಕಾಣಿಸ್ತು.
ಬಿಕಾಸ್ ನಾನು ಅದರಲ್ಲಿ ತುಂಬಾ ನಾನು ಕಾನ್ಷಿಯಸ್ ಆಗಿದ್ದೆ. ಐ ಯೂಸ್ ಟು ಆಲ್ವೇಸ್ ಎಕ್ಸಾಮಿನ್ ಮಾಡ್ತಾನೇ ಇದ್ದೆ. ಸೊ ನನಗೆ ಸಿಸ್ಟ್ ಥರ ಏನೋ ಒಂದು ಕಾಣಿಸ್ತು. ಸೊ ನಾನು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋದೆ. ಸೊ ಎಗೇನ್ ಬ್ಯಾಂಗ್ಳೂರಲ್ಲಿ ನಾನು ಹೋಗಿರೋದು. ಅಲ್ಲೂ ತುಂಬ ಜನ ಡಾಕ್ಟರ್ ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಹೆದರಿಸ್ಬಿಡ್ತಾರೆ, ನಿಮಗೆ ಕ್ಯಾನ್ಸರ್ ಇರ್ಬೋದು ಅದು ಇದು ಅಂತ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಟು ಅ ಬೆಸ್ಟ್ ಡಾಕ್ಟರ್ ಇನ್ ಟೌನ್. ಒಳ್ಳೆ ಡಾಕ್ಟರ್ನ ಹುಡುಕಿ ಆಮೇಲೆ ಹೋಗಿ. ಆ್ಯಂಡ್ ಡಾಕ್ಟರ್ ಅಂದರೆ ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅದು ಎಂಡ್ ಅಲ್ಲ. ಯು ಹ್ಯಾವ್ ಟು ಗೋ ಟು 3-4 ಡಾಕ್ಟರ್ಸ್. ಅವ್ರ ಒಪಿನಿಯನ್ಸ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನನಗೆ ಯಾವಾಗ ಈ ಸಿಸ್ಟ್ಗಳು ಸ್ಟಾರ್ಟ್ ಆಯಿತು, ಸೊ ಐ ವೆಂಟ್ ಟು ಅ ಗೈನಕಾಲಜಿಸ್ಟ್. ನಾನು ಅವ್ರಿಗೆ ತೋರಿಸ್ದೆ. ಸೊ ಅವ್ರು ಟೆಸ್ಟ್ ಮಾಡಿ ಹೇಳಿದ್ರು ದಿಸ್ ಕುಡ್ ಬಿ ಜಸ್ಟ್ ಅ ಫೈಬ್ರಾಯ್ಡ್ಸ್ ಥರ. ದೆನ್ ಶಾಸ್ ಪೀರಿಯಡ್ಸ್ ಹೇಗಿದೆ. ಸೊ ಐ ಸೆಡ್ ನೋ, ಇರ್ರೆಗ್ಯುಲರ್ ಇದೆ. ಸೊ ಆಗ ಗೊತ್ತಾಯಿತು ಅವರಿಗೆ. ಸೊ ದೀಸ್ ಆರ್ ದ ಇದೇ ರೀಸನ್. ಅದು ನಮಗೆ ಇಟ್ ಕುಡ್ ಬಿ ಒನ್ ಆಫ್ ದ ರೀಸನ್, ತುಂಬಾ ರೀಸನ್. ಸೊ ಸೈಂಟಿಫಿಕಲಿ ನಮಗೆ ಹೇಳೋಕ್ಕಾಗಲ್ಲ ಯಾಕೆ. ಗೈನಕಾಲಜಿಸ್ಟ್ ಸಿಕ್ಕಿದ್ರು, ಅವ್ರು ಹೇಳಿದ್ರು ನಿನಗೆ ಮೋಸ್ಟ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆಯಲ್ಲ, ಸೊ ಮೇ ಬಿ ಅದಕ್ಕೆ ಸಿಸ್ಟ್ಗಳಾಗ್ತಾ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಸೊ ವಿಲ್ ಗೆಟ್ ಇಟ್ ಚೆಕ್ಡ್ ಅಂತ ಹೇಳಿದ್ರು. ನಾನು ಸ್ಕ್ಯಾನ್ ಅದು ಏನೆಲ್ಲ ಬೇಕು ಬ್ರೆಸ್ಟ್ ಸಿಸ್ಟ್ಗೆ ಅದೆಲ್ಲ ಮಾಡಿಸಿ ನಾನು ದೇ ಸೆಡ್ ಇಟ್ ಈಸ್ ಫೈನ್ ಫಾರ್ ನೌ. ಈಗ ನಿನಗೆ ಅದು ಕರೆಕ್ಟ್ ಆಗಿದೆ, ಬಟ್ ಫ್ಯೂಚರಲ್ಲಿ ನೀನು ಎವ್ರಿ 6 months to 1 year ನೀನು ಸ್ಕ್ಯಾನ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರು. ಸೊ ಐ ಸೆಡ್ ಓಕೆ ಫೈನ್. ದೆನ್ ಅವ್ರು ಹೇಳಿದ್ರು ಪೀರಿಯಡ್ಸ್ ಬಗ್ಗೆ. ಸೊ ಅದಕ್ಕೆ ಏನು ಮಾಡಿದ್ರು, ಅವರು ನನಗೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಟ್ಟರು. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ತೊಗೊಂಡ್ರೆ ಏನಾಗುತ್ತೆ, ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಸೊ ಇದನ್ನು ನಾನು ತೊಗೋತಾನೇ ಇದ್ದೆ ನಾನು. ಸೊ ಆಗ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್, ಬೇಬಿ ಇದೆಲ್ಲ ಯೋಚನೆನೇ ಇಲ್ಲ. ಸೊ ಐ ವಾಸ್ ಲೈಕ್ ಟೇಕಿಂಗ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ಫೈನ್. ತುಂಬ ಒಂದು ಐ ಥಿಂಕ್ 1-2 years ನಾನು ಕಾಂಟ್ರಸೆಪ್ಟಿವ್ ಪಿಲ್ಸೇ ತೊಗೊಂಡ್ಬಿಟ್ಟೆ. ಆ್ಯಂಡ್ ಇಲ್ಲ ಆಯಿತು, ನಾನು ಮಂಗ್ಳೂರು ಹೋಗಿಬಿಟ್ಟು ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ಹತ್ರ. ಐ ಟೋಲ್ಡ್ ಹರ್ ಈ ಥರ ಬ್ಯಾಂಗ್ಳೂರಲ್ಲಿ ನಂಗೆ ಡಾಕ್ಟರು ಕಾಂಟ್ರಸೆಪ್ಟಿವ್ ಪಿಲ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಬಟ್ ಆಗಲೂ ನನಗೆ PCOS ಇದೆ ಅಂತ ಡಯಾಗ್ನೋಸ್ ಮಾಡಿರಲಿಲ್ಲ. ದೇ ಜಸ್ಟ್ ಸೆಡ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಅಷ್ಟೇ. ಸೊ ನಾನು ಅಲ್ಲಿ ಮಂಗಳೂರು ಡಾಕ್ಟರ್ನೂ ಹೇಳಿದ್ರು, ಇಲ್ಲ ನೀವು ತೊಗೊಳ್ಳಿ, ಅದನ್ನ ಕಂಟಿನ್ಯೂ ಮಾಡಿ, ದಟ್ ಈಸ್ ಫೈನ್ ಅಂತ. ಸೊ ಸರ್ ಓಕೆ ಇದು ಕರೆಕ್ಟ್ ಮೆಡಿಸಿನ್ ಇದೆ ಅಂತ ನಾನು ಅಂದ್ಕೊಂಡೆ. ಐ ಟುಕ್ ಇಟ್ ಫಾರ್ 2 years. ಸೊ ಇದರಲ್ಲಿ ಏನಾಗ್ತಾಯಿತ್ತು ಅಂದರೆ ತುಂಬಾ ಸೈಡ್ ಎಫೆಕ್ಟ್ಸ್. ನನ್ನ ಮುಖ ಇಷ್ಟು ದಪ್ಪ ಆ್ಯಂಡ್ ಐ ಯೂಸ್ ಟು ಬಿ ಫ್ಯಾಟ್. ಮತ್ತು ಮೂಡ್ ಸ್ವಿಂಗ್ಸ್, ತುಂಬಾ ವೆಯ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಮೂಡ್ ಸ್ವಿಂಗ್ಸ್, ಕೋಪ, ಬೇಜಾರು ಇದೆಲ್ಲ ತುಂಬಾ ಜಾಸ್ತಿ ಆಗೋಕ್ಕೆ ಹೋಯಿತು. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ದಿಸ್ ಇಸ್ ನಾರ್ಮಲ್, ಬಿಕಾಸ್ ಅದೇ ನನಗೆ ನಾರ್ಮಲ್ ಆಗಿತ್ತು. ಅಂದರೆ ಕೋಪ ಬರೋದು, ಅಳು ಬರೋದು, ದಿಸ್ ವಾಸ್ ಲೈಕ್ ಮೈ ನಾರ್ಮಲ್ ಲೈಫ್ ಅಂತ ನನಗೆ ಅನಿಸ್ತಾ ಇತ್ತು. ಕಂಟಿನ್ಯೂ ಆಗ್ತಾ ಹೋಯಿತು ಮೆಡಿಸಿನ್ಸ್. ಬಟ್ ದೆನ್ ಒನ್ ಡೇ ಕಂಟಿನ್ಯೂ ಆಗ್ತಾ ಹೋಯಿತು ಮೆಡಿಸಿನ್ಸ್. ಆ್ಯಂಡ್ ಒಂದಿನ ನನಗೆ ಅನಿಸ್ತು, ಅಯ್ಯೋ ಏನಿದು ನಾನು ತಿಂತಾ ಇದ್ದೀನಿ ಅಂತ. ಐ ಜಸ್ಟ್ ಒಂದಿನ ಸ್ಟಾಪ್ ಮಾಡಿಬಿಟ್ಟೆ. ಏನು ರೀಸನ್ ಇಲ್ಲ, ಐ ಜಸ್ಟ್ ಸ್ಟಾಪ್ಡ್ ಇಟ್. ಅಗೇನ್ ದ ಇರ್ರೆಗ್ಯುಲರ್ ಪೀರಿಯಡ್ಸ್ ಸ್ಟಾರ್ಟೆಡ್. ಒಂದು ಸಲ ರೆಗ್ಯುಲರ್, ಒಂದು ಸಲ ಇರ್ರೆಗ್ಯುಲರ್. ಸೊ ಈ ಥರ ನಡ್ಕೊಂಡು ಹೋಯಿತು. ಸೊ ವೆನ್ ವಿ ಸ್ಟಾರ್ಟೆಡ್, ಸೊ ನಮ್ಮ ಮದುವೆ ಆದಮೇಲೆ 5 years ಆದಮೇಲೆ ವಿ ಥಾಟ್ ಓಕೆ ನೌ ಇಟ್ಸ್ ಟೈಮ್ ಟು ಹ್ಯಾವ್ ಅ ಬೇಬಿ ಅಂತ ವಿ ಸ್ಟಾರ್ಟೆಡ್ ಟ್ರೈಂಗ್ ನ್ಯಾಚುರಲಿ. ಬಟ್ ನ್ಯಾಚುರಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನನ್ನ ಓವರೀಸ್ ಅಲ್ಲಿ ಐ ಟೋಲ್ಡ್ ಯು ಮೇಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ನಾವೇನು ಹೇಳ್ತೀವಿ ಅದಕ್ಕೆ, ಎಗ್ಸ್ ಏನು ಫಾರ್ಮ್ ಆಗುತ್ತೆ ಅದು ಗ್ರೋ ಆಗಲ್ಲ. ಒಂದು ಸೈಜ್ ಬಂದುಬಿಟ್ಟು ಅಲ್ಲೇ ಇರುತ್ತೆ ಆ್ಯಂಡ್ ಅದೇ ಕಂಟಿನ್ಯೂ ಆಗಿ ಅಲ್ಲೇ ಸೆಟಲ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ PCOS ಅಂತ. ನನಗೆ ವೆನ್ ವಿ ಸ್ಟಾರ್ಟೆಡ್ ಟ್ರೈಯಿಂಗ್ ಫಾರ್ ಅ ಬೇಬಿ, ದೆನ್ ಐ ಗಾಟ್ ಟು ನೋ ಓಕೆ ಇದು ಆಗ್ತಾ ಇಲ್ಲ, ಲೆಟ್ಸ್ ಕನ್ಸಲ್ಟ್ ಡಾಕ್ಟರ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಡಾಕ್ಟರ್ ಇದ್ದಾರೆ. ಐ ವಿಲ್ ಟೆಲ್ ಯು ಮೆನ್ಷನ್ ದ ಇದು ಅವರ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್. ತುಂಬಾ ಒಳ್ಳೆ ಡಾಕ್ಟರ್ ಅವರು. ಸೊ ವಿ ಕನ್ಸಲ್ಟೆಡ್ ಆ್ಯಂಡ್ ವಿ ಟೋಲ್ಡ್ ಹರ್ ದ್ಯಾಟ್ ನಾವು ವಿ ಆರ್ ಟ್ರೈಂಗ್ ಫಾರ್ ಅ ಬೇಬಿ, ಆದರೆ ಆಗ್ತಾ ಇಲ್ಲ ನ್ಯಾಚುರಲಿ, ಏನು ಮಾಡೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಪೀರಿಯಡ್ಸ್ ಅದೇ ಏನು ಬೇಸಿಕ್ ಕ್ವೆಶನ್ಸ್ ಕೇಳ್ತಾರೆ, ಪೀರಿಯಡ್ಸ್ ಆಗ್ತದಾ, ರೆಗ್ಯುಲರಾ, ಇರೆಗ್ಯುಲರಾ, ಅದು ಇದು ಫುಲ್ಲು ಹಿಸ್ಟ್ರಿ ತೊಗೊಂಡ್ರು, ಕೇಳಿದ್ರು. ನಾನು ಹೇಳಿದೆ ನೋ ಪೀರಿಯಡ್ಸ್ ಇರೆಗ್ಯುಲರ್ ಅದು ಇದು ಅಂತ. ಸೊ ದೆನ್ ಶಿ ಸ್ಟಾರ್ಟೆಡ್ ಟೆಸ್ಟ್ ಮಾಡೋಕ್ಕೆ ನನಗೆ ಸ್ಟಾರ್ಟ್ ಮಾಡಿದ್ರು. ಓವಲ್ಯೂಷನ್ ಅಂತ ನಾವು ಏನು ಹೇಳ್ತೀವಲ್ವ,
ನಮ್ಮ ಸ್ಟಾರ್ಟಿಂಗ್ ಸೈಕಲಿಂದ ನಮ್ಮ ಎಗ್ಸ್ ಒಂದು ದೊಡ್ಡ ಆಗೋ ಒಂದು ಸೈಜ್ವರೆಗೂ ಬಂದುಬಿಟ್ಟು ಅದು ಒಡೆದೋಗುತ್ತೆ ಆ್ಯಂಡ್ ದೆನ್ ದಟ್ಸ್ ವೆನ್ ದ ಪೀರಿಯಡ್ಸ್ ಎಲ್ಲ ಆಗೋದು. ಸೊ ದಿಸ್ ಲೈಕ್ ದ ಬೇಸಿಕ್ ಥಿಂಗ್. ಸೊ ಅದನ್ನು ನಾವು ಟೆಸ್ಟ್ ಮಾಡೋಣ ಅಥವಾ ಚೆಕ್ ಮಾಡೋಣ ಹೇಗಿದೆ ಎಗ್ಸ್ ಗ್ರೋತ್ ಹೇಗಿದೆ ಅಂತ. ಶೀ ಸ್ಟಾರ್ಟೆಡ್ ಕಾಲಿಂಗ್ ಮೀ ಎವ್ರಿ ಡೇ. ಸೊ ಅಂದರೆ ನನ್ನ ಸ್ಟಾರ್ಟಿಂದ ಓವ್ಯುಲೇಷನ್ ಆಗೋವರೆಗೂ ಲೈಕ್ ಎವ್ರಿ 2 days ನನಗೆ ಹಾಸ್ಪಿಟಲ್ ಹೋಗೋಕ್ಕಿತ್ತು. ದೇ ಯೂಸ್ ಟು ಸ್ಕ್ಯಾನ್ ಆ್ಯಂಡ್ ಸಿ ಎಗ್ಸ್ಗೆ ಹೇಗಿದೆ ಅಂತ. ಸೊ ದೇ ಯೂಸ್ ಟು ಮೆಷರ್ ಇಟ್, ಅದು ಸೈಜ್ ಎಲ್ಲ ಚೆಕ್ ಮಾಡಿಬಿಟ್ಟು ನನಗೆ ಓವ್ಯುಲೇಷನ್ ಆಗೋ ಟೈಮಲ್ಲಿ ಅವ್ರಿಗೆ ಗೊತ್ತಾಯಿತು ದ್ಯಾಟ್ ಈ ಎಗ್ಸ್ ಏನಿದೆ ಇಟ್ ಈಸ್ ನಾಟ್ ಗ್ರೋಯಿಂಗ್. ನಾವು ಏನದು ನಾರ್ಮಲ್ ಗ್ರೋತ್ ಯಾವ ಥರ ಇರುತ್ತೆ ಆ ಥರ ಇಲ್ಲ. ಸೊ ದಟ್ಸ್ ವೆನ್ ದೇ ಗಾಟ್ ಟು ನೋ ದ್ಯಾಟ್ ಇಟ್ ಈಸ್ PCOS. ಸೊ ನನಗೆ ಆಗ ಗೊತ್ತಾಯಿತು ಐ ಹ್ಯಾವ್ PCOS ಅಂತ. ಸೊ ಆಗ ಕೇಳಿದ್ರು ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಡಯಟ್ ಮತ್ತು ನಮ್ಮ ಫಿಟ್ನೆಸ್ ಹೇಗಿದೆ. ಸೊ ಆ ಟೈಮಲ್ಲಿ ನಾವು ಕೆಲಸ ಮಾಡೋರಿಗೆ ಗೊತ್ತಿದೆ, ಲೈಕ್ ಆಫೀಸ್ ಕೆಲಸ, ಮನೇಲಿ ಊಟ ಮಾಡ್ತೀವಿ ಕಡಿಮೆ, ಹೊರಗಡೆ ಆಫೀಸಲ್ಲಿ ವಿ ಈಟ್ ಆಲ್ ಜಂಕ್. ಔಟ್ಸೈಡ್ ಫುಡ್ ಎಷ್ಟು ಅಂದ್ರೂ ಅದು ಈವನ್ ಅದು ನೀವು ರೈಸ್ ಅನ್ನ ಸಾರು ತಿಂದ್ರೂ ಅದು ಹೊರಗಡೆ ಮಾಡಿರೋ ಥರನೇ ಇರುತ್ತೆ. ಬಿಕಾಸ್ ಇಟ್ಸ್ ನಾಟ್ ಹೆಲ್ದಿ. ನಾವು ಮನೆಯಲ್ಲಿ ಯಾವ ಥರ ಐಟಮ್ಸ್ ಯೂಸ್ ಮಾಡ್ತೀವಿ ಅದೇ ಥರ ಹೊರಗಡೆ ಮಾಡಲ್ಲ. ಸೊ ನಮ್ಗೆ ಗೊತ್ತಿದೆ ಅಲ್ವಾ ಡಿಫ್ರೆನ್ಸು. ಸೊ ನಾವು ಹೊರಗಡೆ ತಿಂತಾಯಿದ್ವಿ, ನಾನು ಆ್ಯಂಡ್ ಜಂಕ್ ತಿಂತಾಯಿದ್ವಿ, ಸ್ವೀಟ್ಸ್ ಆ್ಯಂಡ್ ಇದು ಆ್ಯಂಡ್ ಫಿಟ್ನೆಸ್ ಝೀರೋ, ಏನು ಫಿಟ್ನೆಸ್ ಇರಲಿಲ್ಲ ನನ್ನದು. ಆ್ಯಂಡ್ ಯಾಕಂದರೆ ಆಫೀಸ್ ಹೋಗೋದು, ಟಯರ್ಡಾಗಿ ಬರೋದು, ತಿನ್ನೋದು, ಹೊರಗಡೆ ತಿನ್ನೋದು ಇದೇ ಆಗೋಗ್ತಾಯಿತ್ತು. ಸೊ ದೆನ್ ನಾವು ವಿ ಥಾಟ್ ಓಕೆ ಈಗ ಮಗು ಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಅವರು ನನಗೆ ಹೇಳಿದ್ರು ದೇರ್ ಈಸ್ ಓನ್ಲಿ ಒನ್ ಆಪ್ಷನ್. ನಿನಗೆ ಇಮಿಡಿಯೇಟ್ ಬೇಕಂದರೆ ಲೈಕ್ ಕೆಲವ್ರಿಗೆ ಅರ್ಜೆಂಟ್ ಇರುತ್ತೆ, ತುಂಬಾ ಏಜ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ IVFಗೆ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ನ್ಯಾಚುರಲಿ ತುಂಬ ಸ್ಲೋ ಆ್ಯಂಡ್ ವಿ ಡೋಂಟ್ ನೋ ದ ರಿಸಲ್ಟ್ ಅಲ್ವಾ. ಸೊ ದೇ ಗೋ ಟು IVF. ಸೊ ನನಗೆ ಹೇಳಿದ್ರು ನಿಮಗೆ IVF ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಲ್ಲ ಏನು ಅಂತ. ಐ ಸೆಡ್ ನೋ, ರೈಟ್ ನಾವು ನಾನು ಅದಕ್ಕೆಲ್ಲ ಪ್ರಿಪೇರೇ ಆಗಿರಲಿಲ್ಲ. ಐ ಸೆಡ್ ಲೆಟ್ ಸಿ, ವಿ ವಿಲ್ ವೇಟ್. ದೆನ್ ಓಕೆ, ದೆನ್ ಅದಕ್ಕಾದರೆ ನೀನು ಏನು ಮಾಡಬೇಕು, ನಿನ್ನ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದರು. ಸೊ ಇದಕ್ಕೆ ಒಂದೇ ಒಂದು ಆಪ್ಷನ್ ಇರೋದಂದರೆ ಅದೇ ಮೆಡಿಸಿನ್. ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ತೀವಿ, ಅದರಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದು ಇದು. ಬಟ್ ಲಾಂಗ್ ಟರ್ಮ್ ಇಫ್ ಯು ವಾಂಟ್ ಟು ನಿಮ್ಮ ಬಾಡಿನ ನೀವು ಕರೆಕ್ಟ್ ಮಾಡ್ಕೋಬೇಕಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಸೊ ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದರೆ ಒಳ್ಳೆ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು, ಮತ್ತು ತುಂಬ ಐಟಮ್ಗಳನ್ನು ನಾವು ಬಿಡಬೇಕು. ನಮಗೆ ಸ್ವೀಟ್ ಇಷ್ಟ, ಜಂಕ್ ಇಷ್ಟ, ಚಿಪ್ಸ್ ಇಷ್ಟ, ಐಸ್ ಕ್ರೀಮ್ ಇಷ್ಟ, ಅದು ಇದು ಫ್ರೈಡ್ ಚಿಕನ್ ಕಬಾಬ್ ಇಷ್ಟ, ಅದು ಇಷ್ಟ, ಎಲ್ಲನೂ ಬಿಡಬೇಕು. ಸೊ ದಿಸ್ ವಾಸ್ ದ ಹಾರ್ಡೆಸ್ಟ್ ಪಾರ್ಟ್. ಸೊ ನಾವೇನು ಮಾಡಿದ್ವಿ, ಓಕೆ ಲೆಟ್ಸ್ ಟ್ರೈ ನ್ಯಾಚುರಲಿ ಅಂತ ಐ ಸ್ಟಾರ್ಟೆಡ್. ನನಗೆ ಅನ್ನಿಸ್ತು, ಐ ವಾಸ್ ಲೈಕ್ ಯಾರಿದು ಸುಮ್ಮನೆ ಹೇಳ್ತಾ ಇದ್ದಾರೆ ಇವರು, ಏನು ಒಂದು ಎಕ್ಸಸೈಸ್ ಮಾಡಿದ್ರೆ ಆಗಿಬಿಡತ್ತಾ ಅಥವಾ ಒಂದು ಡಯಟ್ ಫಾಲೋ ಮಾಡಿದ್ರೆ ಆಗಿಬಿಡತ್ತಾ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ದೆನ್ ಮಗು ಬೇಕು ಅಂತ ಪ್ಲ್ಯಾನ್ ಮಾಡಾದ್ಮೇಲೆ ದೆನ್ ವಿ ಥಾಟ್ ಓಕೆ ಲೆಟ್ಸ್ ಟ್ರೈ ಅಂತ ವಿ ವೆಂಟ್ ಆನ್, ನಾವಿಬ್ಬರು. ಆ್ಯಂಡ್ ದೆನ್ ನನಗೆ ಟೆಸ್ಟ್ ಮಾಡಾದ್ಮೇಲೆ ಗೊತ್ತಾಯಿತು ನನ್ನ ಹತ್ರ ಫಾಲ್ಟ್ ಇರೋದು ಅಂತ. ಬಟ್ ದೆನ್ ದೇ ಟೆಸ್ಟೆಡ್ ಮೈ ಹಸ್ಬೆಂಡ್ ಆಲ್ಸೋ, ಹಿಸ್ ಎವ್ರಿಥಿಂಗ್ ವಾಸ್ ಫೈನ್. ಬಟ್ ದೆನ್ ಐ ಗಾಟ್ ಟು ನೋ ಇಟ್ ಈಸ್ ಮೈ ಫಾಲ್ಟ್ ಆ್ಯಂಡ್ ನನ್ನ ಬಾಡಿ ಇಶ್ಯೂ ಅಂತ ನಂಗೆ ಗೊತ್ತಾಯಿತು. ಸೊ ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದ ಪ್ರಿಪರೇಷನ್. ನಾವಿಬ್ಬರು ಫುಲ್ ಡಯಟ್ ಅಂದರೆ ಫುಲ್ ಡಯಟ್ಗೆ ಹೋದ್ವಿ ನಾವು. ಹೆಲ್ದಿ ಅಂದರೆ ತುಂಬ ಹೆಲ್ದಿ, ಲೈಕ್ ನಾರ್ಮಲ್ ಮನೆ ಊಟನೇ, ಬಟ್ ಡೈರಿ ಅಂದರೆ ಹಾಲು, ಮೊಸರು, ಚೀಸ್, ಮತ್ತು ಏನಾದರೂ ಹಾಲಲ್ಲಿ ಮಾಡಿರೋ ಸ್ವೀಟ್ಸ್, ಅದೆಲ್ಲ ಒಂದು. ಶುಗರ್ ಕಂಪ್ಲೀಟ್ ಬಂದಂದರೆ 1 ಸ್ಪೂನ್ ಶುಗರು ನಾನು ಮುಟ್ಟಿಲ್ಲ. ಅಂದರೆ ಕಾಫಿ ಟೀ ಬಂದ್, ಯಾಕಂದರೆ ಮಿಲ್ಕ್ ತೊಗೊಂಡಂಗಿಲ್ಲ, ಶುಗರ್ ಇಲ್ಲ, ಮತ್ತು ಹೊರಗಡೆ ಪ್ರೊಸೆಸ್ಡ್ ಫುಡ್, ಹೊರಗಡೆ ಪ್ಯಾಕೆಟ್ ಫುಡ್ ಏನು ಅಂದರೆ ಏನೂ ಇಲ್ಲ. ಫ್ರೈಡ್ ಕಬಾಬ್, ಅದು ಇದು ಎಲ್ಲ ಒಂದು. ನನಗೆ ಅಂದರೆ ಫಿಶ್ ಅಂದರೆ ನಮಗೆ ತುಂಬಾ ಇಷ್ಟ. ಫಿಶ್ ಫ್ರೈ ಅಲ್ವಾ, ನನಗೆ ಅದೇ ಟೆನ್ಷನ್, ನಾನು ಫಿಶ್ ಫ್ರೈ ಹೇಗೆ ತಿನ್ನೋದು ಅಂತ. ಮತ್ತೆ ಏನು ಮಾಡ್ತಾಯಿದ್ವಿ ನಾವು ಇಬ್ಬರು, ನನ್ನ ಹಸ್ಬೆಂಡ್ ಮತ್ತು ನಾನು ಇಬ್ಬರು
ಫಿಶ್ನ ಈ ಬನಾನಾ ಲೀಫಲ್ಲಿ ಮಾಡಿ ಫ್ರೈ ಮಾಡೋದು, ತವಾ ಫ್ರೈ ಆ ಥರ ಎಲ್ಲ ಮಾಡಿ ತಿಂತಾಯಿದ್ವಿ. ಆ್ಯಂಡ್ ಮನೆಗೆ ಯಾರಾದರೂ ಬಂದರೆ, ನಂಗೆ ಒಂದು ಸಲ ಐ ರಿಮೆಂಬರ್ ಮೈ ಫ್ರೆಂಡ್ ಬಂದಿದ್ಲು ಈ ಟೈಮಲ್ಲೇ. ಬರುವಾಗ ಯೂಶ್ವಲಿ ನಾವು ಏನು ಮಾಡ್ತೀವಿ, ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ಒಳ್ಳೆ ಒಳ್ಳೆ ಅಡುಗೆ ಮಾಡ್ತೀವಿ, ಇಲ್ಲಾಂದರೆ ಹೊರಗಡೆಯಿಂದ ಆರ್ಡರ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಾವು ತುಂಬಾ ಈ ಡಯಟ್ ಫುಡ್ ತಿಂತಾಯಿದ್ವಿ. ಆ್ಯಂಡ್ ಅವಳಿಗೆ ಹೊರಗಡೆಯಿಂದ ಆರ್ಡರ್ ಮಾಡಿದ್ವಿ. ನೋಡಿ, ಯೂಶ್ವಲಿ ನಮಗೆ ಕ್ರೇವಿಂಗ್ಸ್ ಆಗುತ್ತೆ, ಒಂದು ಪೀಸ್ ಆದರೂ ತಿನ್ನೋಣ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ನಾನು ತುಂಬ ಟೈಮಿಂದ ಮಾಡ್ತಾಯಿದ್ದೆ. ಅವಳು ಬಂದಾಗ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೆ, ಮತ್ತು ನಾವಿಬ್ಬರು ಹೊರಗಡೆ ಹೋಗಿ ಅವಳು ತಿಂದಿದ್ಲು. ಬಟ್ ಅದರಲ್ಲಿ ನಾನು ಒಂದು ಪೀಸ್ ಕೂಡ ನಾನು ಟಚ್ಚೇ ಮಾಡಿಲ್ಲ, ಅಷ್ಟು ನಾನು ಫುಲ್ ಡಯಟಲ್ಲಿದ್ದೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಹೆಲ್ತ್ ವೈಸು ತುಂಬಾ ಇಂಪ್ರೂವ್ ಆಗ್ತಾ ಹೋಯಿತು. ಯು ಫೀಲ್ ಅಲ್ವಾ, ಮೂಡ್ ಸ್ವಿಂಗ್ ಸ್ವಲ್ಪ ಕಡಿಮೆ, ಫುಲ್ ಕಂಪ್ಲೀಟಾಗಿ ಹೋಗಿರಲಿಲ್ಲ, ಬಟ್ ಕಡಿಮೆ ಆಗ್ತಾಯಿತ್ತು, ಎನರ್ಜಿ ಇತ್ತು. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಪಿಲಾಟೀಸ್. ನಾನೆಲ್ಲ ಗೂಗಲಲ್ಲೇ ನೋಡ್ಕೊಂಡು ಮಾಡ್ತಾಯಿದ್ದೆ, ಯೋಗ ಮತ್ತು ಒಂದು ಸ್ವಲ್ಪ ಎಕ್ಸಸೈಸ್, ಪೆಲ್ವಿಕ್ ಅಂದರೆ ನಮ್ಮ ಈ ಕೆಳಗಡೆ ಲೋವರ್ ಅಬ್ಡಮನ್ ಏನಿದೆ ಅದಕ್ಕೆ ಎಕ್ಸಸೈಸ್, ಅದೆಲ್ಲ ತುಂಬ ಅಂದರೆ ತುಂಬ ಕಂಟಿನ್ಯೂಸ್ ರಿಲಿಜಿಯಸ್ಲಿ ಫಾಲೋ ಮಾಡಿದೆ ಎಲ್ಲನೂ. ಐ ಥಿಂಕ್ ವಿ ಟ್ರೈಡ್ ದಿಸ್ ಫಾರ್ 6-7 months. ಒಂದು ಚೂರು ಇದು ಏನು ನಾನು ಮುಟ್ಟಲಿಲ್ಲ. ಸೊ 6-7 months ವಿ ಟ್ರೈಡ್ ನ್ಯಾಚುರಲಿ. ದೆನ್ ಆಗಿಲ್ಲ, ಎವ್ರಿ ಟೈಮ್ ಡಿಸಪಾಯಿಂಟ್ಮೆಂಟ್, ಅದು ಇದು ಆಗ್ತಾ ಹೋಯಿತು. ದೆನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಸೊ ಶಿ ಯೂಸ್ ಟು ಚೆಕ್ ಮೈ ಎವ್ರಿ ಇದು ಎಗ್ ಗ್ರೋತ್ ಏನಿದೆ ಅದನ್ನ ಚೆಕ್ ಮಾಡ್ತಾನೆ ಹೋಗ್ತಾರೆ. ಆ್ಯಂಡ್ ಶಿ ಈಸ್ ದ ಬೆಸ್ಟ್ ಡಾಕ್ಟರ್ ಐ ಕ್ಯಾನ್ ಸೇ. ಇಲ್ಲಾಂದರೆ ಕೆಲವರು ಸುಮ್ಮನೆ ದುಡ್ಡುಗೋಸ್ಕರ ಏನೇನೋ ಹೇಳ್ತಾರೆ, ಬಟ್ ಶಿ ವಾಸ್ ವೆರಿ ನೈಸ್, ಗೈಡೆಡ್ ಅಸ್ ಪ್ರಾಪರ್ಲಿ. ಸೊ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ನನಗೆ ಎವ್ರಿ 2 days ಬರೋಕ್ಕೆ ಹೇಳಿದ್ರು, ಟೆಸ್ಟ್ ಮಾಡಿದ್ರು, ಮತ್ತು ಆಗ್ತಾ ಇದೆಯಾ. ಸೊ ಈ ಥರ ಕಂಟಿನ್ಯೂ ಆಗ್ತಾ ಹೋಯಿತು. ಬಟ್ ಸ್ಟಿಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಯಿತಾ. PCOSನ ಕ್ಯೂರ್ ಅಂದರೆ ಕಂಪ್ಲೀಟಾಗಿ ಯು ಕಾಂಟ್, ಬಟ್ ಟು ಸಸ್ಟೇನ್ ಆ್ಯಂಡ್ ಮೇಂಟೈನ್ ದ್ಯಾಟ್ ತುಂಬಾ ಕಷ್ಟ ಇದೆ. ನೀವು ಲೈಫಲ್ಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಆ ಥರ ಸಿಚುವೇಶನ್. ಸೊ ಈ ಥರ ಆಗ್ತಾ ಹೋದಾಗ ಇನ್ನೂ ನಾನು ಕನ್ಸೀವ್ ಆಗ್ತಾನೇ ಇರಲಿಲ್ಲ. ಸೊ ಆಗೇನು ಮಾಡಿದ್ರು, ದೇ ಸೆಡ್ ಓಕೆ ಫೈನ್, ನಾವು ಈಗೇನು ಮಾಡೋಣ. ಸೊ ನಾವೇನು ಈಗ ಲೈಫ್ ಸ್ಟೈಲ್ ಸರಿಯಾಗಿದೆ, ಸೊ ಈಗೇನು ಮಾಡೋಣ. ಸೊ ದೇ ವಿಲ್ ಡೂ ದಿಸ್, ಇಂಜೆಕ್ಷನ್ಸ್ ಕೊಡ್ತಾರೆ, ದೇ ವಿಲ್ ಗಿವ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ದ ಗ್ರೋತ್. ಸೊ ದೇರ್ ಆರ್ ಎಕ್ಸ್ಟ್ರಾ ಅಂದರೆ ಸಪ್ಲಿಮೆಂಟ್ಸ್ ಥರ ಕೊಡ್ತಾರೆ, ಎಕ್ಸ್ಟರ್ನಲ್ ಫೋರ್ಸಿಂದ ದೇ ವಿಲ್ ಟ್ರೈ ಟು ಗ್ರೋ ದ ಏನು ಎಗ್ಸ್ ಇದೆ ಅದನ್ನ ಗ್ರೋ ಮಾಡೋಕ್ಕೆ ಎಕ್ಸ್ಟರ್ನಲ್ ಹೆಲ್ಪ್ ಕೊಡ್ತಾರೆ. ಸೊ ಟ್ಯಾಬ್ಲೆಟ್ಸ್ ಕೊಡ್ತಾ ಹೋದರು. ದೆನ್ ನನಗೆ ಹಾಸ್ಪಿಟಲ್ ವಿಸಿಟ್ಸ್ಗೆ ಕರಿತಾಯಿದ್ರು, ಇಂಜೆಕ್ಷನ್ ಕೊಡ್ತಾಯಿದ್ರು ಟು ರಪ್ಚರ್ ಆ ಎಗ್ಸ್ ಏನಿದೆ ಒಂದು ಲೆವೆಲ್ಗೆ ಆದಾಗ, ಅಥವಾ ಮಲ್ಟಿಪಲ್ ಏನು ನಾವು ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫಾರ್ ಸ್ಪೆಷಲಿ PCOSಗೆ, 1 egಗಿಂದ ದೇರ್ ಆರ್ ಚಾನ್ಸಸ್ ಇಸ್ ವೆರಿ ಲೆಸ್. ಸೊ ಅವ್ರು ಏನು ಮಾಡ್ತಾರೆ, ಮಲ್ಟಿಪಲ್ ಎಗ್ಸ್ ಗ್ರೋ ಮಾಡೋಕ್ಕೆ ವಿಲ್ ಗಿವ್ ಸಪ್ಲಿಮೆಂಟ್ಸ್ ಲೈಕ್ ಟ್ಯಾಬ್ಲೆಟ್ಸ್, ಅದು ಇದು ಕೊಡ್ತಾರೆ. ಸೊ ಎಕ್ಸ್ಟ್ರಾ ಆದಾಗ ಸೊ ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ ಟು ಗ್ರೋ ಮೆನಿ ಫಾಲಿಕಲ್ಸ್ ಅಥವಾ ಎಗ್ಸ್, ಈ ಥರ ಇಂಜೆಕ್ಷನ್ ಕೊಡ್ತಾರೆ. ಆ್ಯಂಡ್ ದ್ಯಾಟ್ಸ್ ವೆನ್ ದಿಲ್ ಸೇ, ಈಗ ಓವ್ಯುಲೇಷನ್ ಡೇ ಅಂತ ಬಂದಾಗ ದಿಲ್ ಸೇ ಇದು ಟೈಮ್. ಸೊ ನಾವು ಟ್ರೈ ಮಾಡ್ತಾ ಹೋದ್ವಿ. ಆ್ಯಂಡ್ ಐ ಥಿಂಕ್ ಇಟ್ ಟುಕ್ ಅಸ್ 1 year ತೊಗೊಂಡು ನಮಗೆ ಕನ್ಸೀವ್ ಆಗೋಕ್ಕೆ. ಆಫ್ಟರ್ ವಿ ಸ್ಟಾರ್ಟೆಡ್ ದ ಹೆಲ್ದಿ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್, ನನಗೆ ಇಟ್ ಟುಕ್ 1 year ಟು ನ್ಯಾಚುರಲಿ ಕನ್ಸೀವ್. ಸೊ ಇದೆಲ್ಲ ಮಾಡಾದಮೇಲೆ ಐ ಗಾಟ್ ದ ರಿಸಲ್ಟ್. ಸೊ ಇದು ತುಂಬ ಕಷ್ಟ, ನಂಗೆ ಗೊತ್ತಿದೆ. ಹುಡುಗಿರಿಗೆ ಅಂದರೆ ತುಂಬ ಕಷ್ಟ. ನನಗನ್ಸುತ್ತೆ ಈಗಿನ ಕಾಲದಲ್ಲಿ ಮೋಸ್ಟ್ಲಿ ಎಲ್ಲರಿಗೂ PCOS ಇದೆ, ಎಲ್ಲರಿಗೂ. ಯಂಗ್ಸ್ಟರ್ಸಲ್ಲಿ ತುಂಬಾ ಜಾಸ್ತಿ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದ ವರ್ಕ್ ಸ್ಟ್ರೆಸ್. ನಮಗೆ ವರ್ಕ್ ಸ್ಟ್ರೆಸ್ ಇರುತ್ತೆ, ಲೈಫ್ ಸ್ಟೈಲ್ ನಮ್ಗೆ ಚೆನ್ನಾಗಿರಲ್ಲ, ಈಟಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರಲ್ಲ. ಮತ್ತು ಈಗ ಐ ಥಿಂಕ್ ಓನ್ಲಿ ತುಂಬ ಕಡಿಮೆ ಜನ ಫಿಟ್ನೆಸ್ಸಲ್ಲಿ ಇರ್ತಾರೆ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಝೀರೋ ಫಿಟ್ನೆಸ್. ಮನೆಯಲ್ಲಿ ಆಫೀಸು, ವರ್ಕ್ ಫ್ರಮ್ ಹೋಮ್ ಇದ್ದರೆ ಮನೆಯಲ್ಲೇ. ಆ್ಯಂಡ್ ನಮಗೆಲ್ಲ ಶಿಫ್ಟ್ ಇರುತ್ತಲ್ವ, ಈಗ 9 to 5 ಅಥವಾ 8 hours 9 hours ಶಿಫ್ಟ್ ಇದ್ದಾಗ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇನ್ನೂ ಹೇಳ್ತಾರೆ ಟೇಕ್ ಔಟ್ ಟೈಮ್, ಬಟ್
ಏನಾಗುತ್ತೆ ನಾವು ಆ ಫ್ಲೋವಲ್ಲೇ ಹೋಗಿಬಿಡ್ತೀವಿ ಆ್ಯಂಡ್ ತುಂಬಾ ಕಷ್ಟ ಆಗುತ್ತೆ ನಮಗೆ ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ. ಬಟ್ ಐ ಟೆಲ್ ಯು, ಹೆಲ್ತ್ ಇದ್ರೇ ಎಲ್ಲ ಅಲ್ವಾ. ಸೊ ಹೆಲ್ತೇ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಹುಡುಗಿಯರು ಹುಡುಗರು ಯಾರೇ ಆಗಲಿ, ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ನೀವು ಗಮನ ಕೊಡಿ. ಯಾಕಂದರೆ ಅದೇ ಒಂದು ನಮಗೆ ಇರೋ ಒಂದು ವೆಲ್ತ್ ಥರ ಅಲ್ವಾ, ಆಸ್ತಿನೇ ನಮ್ಮ ಹೆಲ್ತ್. ಸೊ ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಮಗೆ ಏನು ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ತುಂಬಾ ಗಮನ ಕೊಡಿ, ಎಕ್ಸಸೈಸ್ ಮಾಡಿ. ಐ ಥಿಂಕ್ ಒನ್ ಥಿಂಗ್, ಏನು ಇಶ್ಯೂ ಇದ್ರೂ ಎಕ್ಸಸೈಸ್, ಲೈಫ್ ಸ್ಟೈಲ್ ಚೇಂಜ್, ಡಯಟ್ ಲೈಕ್ ಹೋಮ್ ಕುಕ್ಡ್ ಮೀಲ್, ಅದೇ ಮೇನ್ ಇರೋದು, ಬೇರೆ ಏನಿಲ್ಲ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರು ಏನು ಮಾಡ್ತಾಯಿದ್ರು, ನಮ್ಮ ಪೇರೆಂಟ್ಸ್ ಯಾವ ಥರ ಇದ್ದರು. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಲೈಫ್ ದ್ಯಾಟ್ ವಿ ಹ್ಯಾವ್ ಟು ಲಿವ್. ಸೊ ಅದೇ ಮಾಡಿದ್ರೆ ಅಷ್ಟೇ, ಬೇರೆ ಏನು ಮೆಡಿಸಿನು, ಇಂಜೆಕ್ಷನ್ಸು, ಅದು ಇದು ಏನು ಬೇಡ ನಮಗೆ. ಜಸ್ಟ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಅಷ್ಟೇ ಸಾಕು. ಸೊ ದಿಸ್ ಇಸ್ ದ ಹೋಲ್ ಥಿಂಗ್. ಕನ್ಸೀವ್ ಆದೆ ಆ್ಯಂಡ್ ಅದಾದಮೇಲೆ ಓಕೆ, ಅದೆಲ್ಲ ನಾರ್ಮಲ್ ಆಗ್ತಾ ಹೋಯಿತು. ಬಟ್ ಇದು ಈ PCOS ಎಷ್ಟು ಜಾಸ್ತಿ ಅಂದರೆ ನಮ್ಮ ಹೆಲ್ತ್ ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಹಾಳು ಮಾಡುತ್ತೆ ಅಂದರೆ, ನನಗೆ ಬ್ರೆಸ್ಟಲ್ಲಿದ್ದ ಸಿಸ್ಟ್, ನಾನು ಏನು ಹೇಳಿದೆ, ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. ಒಂದಿತ್ತು, ಮಲ್ಟಿಪಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದಾಯಿತು, ಎರಡಾಯಿತು, ದೆನ್ ಎರಡರಲ್ಲೂ ಬಂತು, ಎರಡು ಬ್ರೆಸ್ಟಲ್ಲೂ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. ದೆನ್ ದೇ ವಿಲ್ ಸೆಡ್ ಇಟ್ ಈಸ್ ನಾರ್ಮಲ್. ಆಯಿತಾ, ನಾರ್ಮಲ್ ಅಂತ, ಎಸ್ ಇಟ್ ಈಸ್ ನಾರ್ಮಲ್. ಬಟ್ ಯು ಡೋಂಟ್ ನೋ ಯಾವಾಗದು ನಾನ್ ಕ್ಯಾನ್ಸರಸ್ಸಿಂದ ಕ್ಯಾನ್ಸರ್ ಆಗುತ್ತೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಚೆಕ್ ಎವ್ರಿ ಟೈಮ್. ಸೊ ಈ ಹಾರ್ಮೋನಿಂದ ಅಷ್ಟು ಜಾಸ್ತಿ ಆಯಿತು. ಆ್ಯಂಡ್ ದೆನ್ ನನಗೆ ಇನ್ನೊಂದು ಶೇರ್ ಮಾಡ್ತೀನಿ ರಿಲೇಟೆಡ್ ಟು ದಟ್ ಬ್ರೆಸ್ಟ್ ಥಿಂಗ್. ಸೊ ಡೆಲಿವರಿ ಆಯಿತು ನಂದು, ಅದೆಲ್ಲ ಆದಮೇಲೆ ಐ ಹ್ಯಾಡ್ ಫೊಗಾಟನ್ ಅಬೌಟ್ ಇದು ನನ್ನ ಸಿಸ್ಟ್ ಬಗ್ಗೆ ನನಗೆ ಮರ್ತೇ ಹೋಗಿತ್ತು. ಆ್ಯಂಡ್ ನಾನು 2 years ಆಯಿತು ಅನಿಸುತ್ತೆ, 2 years ಮಾಡೇ ಇಲ್ಲ ನಾನು ಸ್ಕ್ಯಾನಿಂಗ್, ಏನು ಮಾಡಿಲ್ಲ. ಆ್ಯಂಡ್ ಸಡನ್ಲಿ ಐ ರಿಯಲೈಸ್ಡ್, ಏನೋ ವೀಡಿಯೋ ನೋಡ್ತೀವಿ ನಾವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ, ಆ್ಯಂಡ್ ನಮ್ಗೆ ಆಗ ರಿಯಲೈಸ್ ಆಗ್ತದೆ, ಓ ನನಗೂ ಇದೆ, ನಾವೀಗ ಟೆಸ್ಟ್ ಮಾಡಬೇಕು ಅಂತ. ಬಟ್ ಇಟ್ ವಾಸ್ ವೆರಿ ರಾಂಗ್ ಆಫ್ ಮೀ. ನನ್ನ ತುಂಬಾ ಅದು ತಪ್ಪು. ಯಾಕಂದರೆ ನಮಗೆ ಒಂದು ಸಲ ಡಾಕ್ಟರ್ ಹೇಳಾದಮೇಲೆ ಟೆಸ್ಟ್ ಮಾಡಿ, ಚೆಕ್ ಮಾಡಿ ಅಂದರೆ ನಾವು ಅದನ್ನು ಫಾಲೋ ಮಾಡಲೇಬೇಕು, ಏನು ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಸೊ ನಾನು ಅದನ್ನ ಮರ್ತೋದೆ, ಮಾಡೇ ಇಲ್ಲ. ಸೊ ಆಫ್ಟರ್ ಡೆಲಿವರಿ ಅದೆಲ್ಲ ಆಯಿತು, ನಾನು ಮಗು ಸ್ವಲ್ಪ ದೊಡ್ಡದಾಯಿತು, ಐ ವೆಂಟ್ ಫಾರ್ ದ ಸ್ಕ್ಯಾನ್. ಅದು ಐ ಥಿಂಕ್ ಇಟ್ ವಾಸ್ ಅ ಮಿಸ್ಟೇಕ್, ಏನೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ ವಾಸ್ ಗುಡ್ ನನಗೆ ಟು ರಿಮೂವ್ ಇಟ್. ಅಲ್ಲಿ ಹೇಳಿದ್ರು ದೇರ್ ಇಸ್ ಸಮಥಿಂಗ್, ಸ್ವಲ್ಪ ಡೌಟ್ ಇದೆ, ಅದು ಇದು ಅಂತ. ನಾನು ಫುಲ್ ಏನು ಮಾಡು, ಈಗ ಮಗು ಆಯ್ತಷ್ಟೇ, ಇದೆಲ್ಲ ಆಗಿ ಈಗ ಕ್ಯಾನ್ಸರಾ ಏನು, ಇದು ಮಲ್ಟಿಪಲ್ ಟೆಸ್ಟ್ ಮಾಡಿಸ್ದೆ, ಎಲ್ಲ ಕಡೆ ಡೌಟ್ ಅಂತ. ದೆನ್ ಅಗೇನ್ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಒಳ್ಳೆ ಡಾಕ್ಟರ್, ಜನರಲ್ ಸರ್ಜನ್ ಮೀಟ್ ಆದೆ. ಹಿ ಸೆಡ್ ತೆಗೆದು ಬಿಟ್ಟರೆ ಒಳ್ಳೆಯದು, ದೇರ್ ಇಸ್ ನೋ ಇದು ತಲೆನೋವಿಲ್ಲ, ಸ್ಟ್ರೆಸ್ ಇಲ್ಲ, ಇದ್ರ ಬಗ್ಗೆ ಏನಾಗುತ್ತೆ ಅಂತ. ಸೊ ಐ ಗಾಟ್ ಇಟ್ ರಿಮೂವ್ಡ್. ನಾನು ಸರ್ಜರಿ ಮಾಡಿಸ್ಕೊಂಡೆ. ನನ್ನ ಮಗು ಐ ಥಿಂಕ್ ಆಲ್ಮೋಸ್ಟ್ 1 year ಆಗಿರಲಿಲ್ಲ. ಆ್ಯಕ್ಚುಲಿ 1 yearಕ್ಕಿಂತ ಮುಂಚೆನೇ ಐ ಗಾಟ್ ದಟ್ ಸರ್ಜರಿ ಡನ್. ಸೊ 2 ಬ್ರೆಸ್ಟಿಂದ ಐ ಗಾಟ್ ದ ಲಮ್ಸ್ ಏನಿತ್ತು ಅದನ್ನ ರಿಮೂವ್ ಮಾಡಿದ್ವಿ. ಬಟ್ ಡಾಕ್ಟರ್ ಗ್ಯಾರಂಟಿ ಕೊಡಲ್ಲ ವಾಪಸ್ ಬರುತ್ತಾ ಇಲ್ಲ. ದ್ಯಾಟ್ ಅಗೇನ್ ಲೈಫ್ ಸ್ಟೈಲ್ ಅಂತ ಹೇಳಿಬಿಟ್ರು. ಬಟ್ ಆಫ್ಟರ್ ಡೆಲಿವರಿ ಆಲ್ಸೋ ನಾನು ಈಗ ತುಂಬಾ ಲೈಫ್ ಸ್ಟೈಲ್ ಅಗೇನ್ ಇಟ್ಸ್ ಗಾನ್, ಕೆಳಗಡೆ ಹೋಗಿದೆ. ಆ್ಯಂಡ್ PCOSಗೆ ಕ್ಯೂರ್ ಇಲ್ಲ. ಈಗ ಮಾಡಿದೆ, ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡಿದೆ ಫಾರ್ 1 year. ಓಕೆ, ನಾನು ಕ್ಯೂರ್ ಆದೆ, ಮಗು ಆಯಿತು. ಇನ್ನು ನಾನು ಏನಾದರೂ ಮಾಡ್ತೀನಿ, ಏನಾದರೂ ತಿಂತೀನಿ ಅಂತ ಆಗಲ್ಲ. ವಿ ಹ್ಯಾವ್ ಟು ಫಾಲೋ ದಿಸ್ ಟಿಲ್ ದ ಎಂಡ್. ಅಂದರೆ ಲೈಫ್ ಓಕೆ, ತಿನ್ಬೋದು ನಾವು, ಜಂಕ್ ತಿನ್ನಬೇಕು, ಬಟ್ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಎವ್ರಿ ಡೇ ನಾನು ಜಂಕ್ ತಿಂತೀನಿ ಅಂದರೆ ಆಗಲ್ಲ. ಸೊ ಇಟ್ ಈಸ್ ಅ ವೆರಿ ವೆರಿ ಡಿಫಿಕಲ್ಟ್ ಇದು ಫಾರ್ ಗರ್ಲ್ಸ್. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಹೆಲ್ತ್ ಬೇಕಂದರೆ ವಿ ಹ್ಯಾವ್ ಟು ಡೂ ಆಲ್ ದ ಥಿಂಗ್ಸ್ ದ್ಯಾಟ್ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಮಾಡಲೇಬೇಕು. ಸೊ ಇದೇ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್, ಏನು ನನ್ನ PCOSಯಿಂದ ಪ್ರೆಗ್ನೆನ್ಸಿವರೆಗೂ ಏನು ಜರ್ನಿ ಇತ್ತು. ಸೊ ದ್ಯಾಟ್ ಈಸ್ ಇಟ್. ಐ ಹೋಪ್ ನಿಮಗೆ
ಹೆಲ್ಪ್ ಆಗಿದೆ ಈ ವಿಡಿಯೋ. ಸೊ ಯಾರಿಗಾದ್ರೂ ಈ ಥರ ಹಾರ್ಮೋನಲ್ ಇಶ್ಯೂಸ್ ಇದ್ದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್, ಆ್ಯಕ್ನೆ ಅದು ಇದು ಇದ್ದರೆ ಪ್ಲೀಸ್ ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ್ಯಂಡ್ ಇದನ್ನ ಪ್ರಾಪರಾಗೇ ಟೆಸ್ಟ್ ಮಾಡಿಸಿ, ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ಸ್ ತಿನ್ನೋದಲ್ಲ. ಪ್ರಾಪರಾಗಿ ಅದನ್ನ ಡಯಾಗ್ನೋಸ್ ಮಾಡಿ, ಪಿ ಸಿ ಒ ಡಿ ಇದೆಯಾ, ಪಿ ಸಿ ಒ ಎಸ್ ಇದೆಯಾ, ಇದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಆ್ಯಂಡ್ ದೆನ್ ಸ್ಟಾರ್ಟ್ ದ ಡಯಟ್ ಆರ್ ಮೆಡಿಸಿನ್ಸ್ ಅದೆಲ್ಲ ಸ್ಟಾರ್ಟ್ ಮಾಡಿ. ಮತ್ತು ಒಂದು ಇಂಪಾರ್ಟೆಂಟ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲೈಫ್ ಸ್ಟೈಲ್ ಚೇಂಜ್, ಡಯಟ್, ಎಕ್ಸಸೈಸ್ ಈ 3 ಖಂಡಿತವಾಗಲೂ ಮಾಡಲೇಬೇಕು. ಯಾರೇ ಆಗಲಿ, ಹುಡುಗಿರೇ ಆಗಲಿ ಹುಡುಗರಾಗಲಿ, ಇದನ್ನ ಒಂದು ಫಾಲೋ ಮಾಡಲೇಬೇಕು ಒಂದು ಒಳ್ಳೆ ಹೆಲ್ತ್ ಬೇಕಂದರೆ. ಸೊ ದ್ಯಾಟ್ಸ್ ಇಟ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ನೀವು ಈ ಥರ ಫೇಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬಾ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ತುಂಬಾ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್, ನಮಸ್ತೆ.